ಒಂದು ಟೀಮಲ್ಲಿ 11 ಪ್ಲೇಯರ್ಸ್ ಅಲ್ಲಿ 7 ಜನ ಎ ಕ್ಯಾಟಗರಿ ಆಗಿರ್ಬೇಕು, 4 ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ ಸಾಧ್ಯ. ಫಸ್ಟ್ ಇನ್ನಿಂಗ್ ಅಲ್ಲಿ ನಂಬರ್ 1, 2, 3 ಮೂರೂ ಎ ಕ್ಯಾಟಗರಿ ಆಗಿರ್ಬೇಕು. ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ. ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಕೆನಾಟ್ ಬೌಲ್ ಆರ್ ಬ್ಯಾಟ್ ಟುಗೆದರ್. ದೇರ್ ಹ್ಯಾಸ್ ಟು ಬಿ ಒನ್ ಎ ಕ್ಯಾಟಗರಿ ಟುಗೆದರ್. ಓಕೆ, ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಯಾರು 3 ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬರೋಂಗಿಲ್ಲ ಅವರು. ಸೆಕೆಂಡ್ ಇನ್ನಿಂಗ್ ಬೇರೆಯವ್ರು ಬರಬೇಕು. ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ. ಯಾರು ಫಸ್ಟ್ 3 overs ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ 3 overs ಅದ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ. ಸಪೋಸ್ ನಾನು ಹೇಳ್ತಾ ಇರೋದು 3 bowlers ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ, ಓಕೆ, ಸೊ ಅವಾಗ 3 over ಅಲ್ಲಿ 3 ಜನ ಬೌಲರ್ಸ್ ಲೆಕ್ಕ ಬರುತ್ತೆ. ಕರೆಕ್ಟ್? ಸೊ ದೋಸ್ 3 bowlers cannot bowl in the first 3 overs of the second inning. So there is a huge competition here and a strategy. ನೀವು ಹೇಗೆ ಬಳಸ್ಕೋತೀರಾ ಒಬ್ಬ ಪ್ಲೇಯರ್. ಫಾರ್ ಎಕ್ಸಾಂಪಲ್ ನಾವೀಗ ರಾಜೀವ್ ಅನ್ಕೊಳ್ಳೋಣ. ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್ ಹಿಸ್ ನೇಮ್. ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ. ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರ್ಬೇಕು. ಸೊ ಅದು ಟ್ಯಾಕಿ ಇರುತ್ತೆ, ಸ್ಟ್ರಾಟಜೈಸ್ ಮಾಡ್ಬೇಕಾಗತ್ತೆ. ಅಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಡಿ, ಬೌಲರ್ಸ್ ಇಫ್ ಯು ರನ್ ಔಟ್ ಆಫ್ ಬೌಲರ್ಸ್, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸೈಲೆಂಟ್ ಆಗಿರೋ ಕೇಳಲಿ. ಹಲೋ ಮಲ್ಲಿಕ, ಸೈಲೆನ್ಸ್ ಪ್ಲೀಸ್. ಈಗ ಸಪೋಸ್ ನಾನು ಹೇಳೋದು ಯಾವ್ದೋ ಒಂದು ಪೀಕ್ ಬಂತು ಬೌಲಿಂಗ್ ಅಲ್ಲಿ, ತುಂಬಾ ಟಫ್ ಸಿಚುವೇಶನ್ ಬಂದಾಗ ನಂದು 2 ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅನ್ಕೊಳ್ಳಿ, ಇಬ್ರು ಕೈಲಿ ಮಾಡ್ಸಕ್ ಆಗಲ್ಲ. ನಾನು ಯಾರೋ ಒಬ್ಬ ಮಾಡಬೇಕು, ಇನ್ನೊಬ್ಬ ಎ ಕ್ಯಾಟಗರಿ ಮಾಡ್ಲೇಬೇಕಾಗತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್. ಅಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸ್ ಅಲ್ಲಿ. ಅಂಡ್ ಇದ್ರನ್ನ ಆಕ್ಚುಲಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಟೀಮ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಇವ್ರ ಕೈಲಿ ಅವ್ರ ಕೈಲಿ ಇವ್ರು 3 ಜನ ಬೌಲರ್ ಸಾಕು, ಈ 3 ಜನ ಬ್ಯಾಟ್ಸ್ಮನ್ ಸಾಕು, ಆತರ ಬರೋದಿಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ, ಫಸ್ಟ್ 3 ಯಾರು ಈ ಸತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ 3 ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದ್ರೆ ಆ 3 ಜನ ಯಾರು ಬೇಕಾರಾಗಿರ್ಬೋದಲ್ಲ. ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್. ನೋ, ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಅಂಡ್ ವಿ ಹ್ಯಾವ್ ಟು ಗಿವ್ ದಮ್ ದ ಸೇಮ್ ಇಂಪಾರ್ಟೆನ್ಸ್. They have to have the same fitness. So I think this format is something which is giving an equity to all the players. So yaru nan sumne idini team alli anta ansak sadhya alla. Everybody I become very important. So I think I really love this. And again, what more, you will bandre, you are getting to see your favorite actor once again in the second inning. Suppose he just fails, you are getting an opportunity again. So I think that's a very beautiful thing, no? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.